ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆಯಿತಾ. ಸಂಡೇ ಇವತ್ತು ಕಿಯಾರನ್ಗೆ ಕಾಂಪಿಟೇಷನ್ ಉಂಟು ಚರ್ಚಲ್ಲಿ. ಹಿಮ್ ಸಿಂಗಿಂಗ್ ಅಂದರೆ ಗೀತಗಳದ್ದು ಒಂದು 2 ಸಾಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಚೂಸ್ ಮಾಡಲಿಕ್ಕೆ ಉಂಟು, ಒಂದು ಚೂಸ್ ಮಾಡಿ ಹಾಡಲಿಕ್ಕೆ, ಬಾಯ್ಪಾಠ ಹಾಡಲಿಕ್ಕೆ. ಸೊ ಕಲಿಸಿದ್ದೇನೆ, ನಿನ್ನೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆವು ನಾವು. ಸೊ ಕಲಿಸಿ ಎಲ್ಲ ಆಯಿತು. ಸ್ವಲ್ಪ ಶೀತ, ಜ್ವರ, ಕೆಮ್ಮು ಎಲ್ಲ ಉಂಟು. ಆದರೆ ಸಹ ಪಾರ್ಟಿಸಿಪೇಟ್ ಮಾಡಲಿ. ವಿನ್ ಆಗೋದು ನೆಕ್ಸ್ಟ್ ಅಲ್ಲ, ಪಾರ್ಟಿಸಿಪೇಟ್ ಮಾಡಬೇಕು. ಮಕ್ಕಳು ಕಲಿತಾರೆ, ಅದು ಇಂಪಾರ್ಟೆಂಟ್. ಸೊ ಜಸ್ಟ್ ಪಾರ್ಟಿಸಿಪೇಟ್ ಮಾಡೋದು. ಗಂಡೆ ಮತ್ತು ನನಗೆ ಸ್ವಲ್ಪ ಡೌಟ್ ಆಯ್ತು, ಅವಳು ಹಾಡ್ತಾಳ ಇಲ್ಲ ಅಂತೇಳಿ. ಯಾಕೆಂದರೆ ಜೋರು ಕೆಮ್ಮು ಉಂಟು ಅವಳಿಗೆ. ಮದ್ದೆಲ್ಲ ಕೊಟ್ಟೆ, ಹಿಪ್ಪುಳಿ ಮತ್ತು ಹನಿ ಎಲ್ಲ ಕೊಟ್ಟೆ. ನೋಡುವ, ಆದಷ್ಟು ಪ್ರಯತ್ನ ಪಡು ಅಂತ ಹೇಳಿದ್ದೇವೆ. ಆದಷ್ಟು ಎಷ್ಟು ಒಳ್ಳೆ ಆಗ್ತದೆ ಅಷ್ಟು ಹಾಡು. ಮತ್ತು ವಿನ್ನೇ ಆಗಬೇಕಂತಲೇ ಇಲ್ಲ, ವಿನ್ ಆಗದಿಲ್ಲದ ಚಿಂತಿಲ್ಲ. ವಿನ್ ಆಗದಿಲ್ಲದ ಸಹ ನಾವು ಗಿಫ್ಟ್ ಕೊಡ್ತೇವೆ ಅಂತ ಹೇಳಿದ್ದೇವೆ ಅವಳಿಗೆ. ಸೊ ಫುಲ್ ಜಿಗ್ಗ ರೆಡಿ ಆಗಿದ್ದಾಳೆ ಈಗ ಚರ್ಚಿಗೆ ಹೋಗ್ಲಿಕ್ಕೆ. ಇದ್ದೇವೆ ಚರ್ಚಿಗೆ. ಇವತ್ತು ಕಿಯಾರನ್ಗೆ ಕಾಂಪಿಟೇಷನ್, ಹಿಮ್ ಸಿಂಗಿಂಗ್ ಕಾಂಪಿಟೇಷನ್ ಚರ್ಚಲ್ಲಿ. ಅಪ್ಪ ಮಗಳು ಮ್ಯಾಚಿಂಗ್, ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಇವಳು ಸಹ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಇನ್ಸಿಡೆಂಟ್ಲಿ ನಾನು ಸಹ ಬ್ಲೂ ಆ್ಯಂಡ್ ಬ್ಲ್ಯಾಕ್, ಎಲ್ಲ ಮೋರ್ ಮ್ಯಾಚಿಂಗ್. ನಾವು ಪ್ಲ್ಯಾನ್ ಮಾಡಿದಲ್ಲ, ಹೀಗೆ ಮ್ಯಾಚ್ ಆದದ್ದು. ಫ್ಯಾಮ್ಲಿದು ಫೇವ್ರೆಟ್ ಕಲರ್ ಇದೆಲ್ಲ. ಕಿಯಾ ಗಾಡಿ ಮುಟ್ಬೇಡ, ನಿಲ್ಲು, ಡಾಡ ಓಪನ್ ಮಾಡ್ತಾರೆ. ಒಟ್ರಾಸಿ ಧೂಳು ಉಂಟು ಈಗ, ಸಮ್ಮರ್ಗೆ ಜಾಸ್ತಿ ಧೂಳು. ನಾನು ಇವೆಲ್ಲ ಟಿಫಿನ್, ನೀರು ಎಲ್ಲ ಹಿಡ್ದಿದ್ದೇನೆ ಪೋಟ್ಲಿಯಲ್ಲಿ. ಒಂದು ದೊಡ್ಡ ಸರ್ಕಲ್ ಆಯ್ತಾ, ಕುರಾನ್ ರೌಂಡ್ ಅಬೌಟ್. ಕಲ್ಚರಲ್ ಸ್ಕ್ವೇರ್ ನೋಡಿ, ಇಲ್ಲಿ ರೌಂಡ್ ಅಬೌಟ್ ಅನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಕುರಾನ್ ಇಟ್ಟಿದ್ದಾರೆ, ಕುರಾನ್ದು ಶೇಪಲ್ಲಿ ಒಂದು ಇದು ಮಾಡಿದ್ದಾರೆ. ಹಾಗೂ ಇಲ್ಲಿ ಎಲ್ಲ ಫುಲ್ ಒಂದು ಹ್ಯಾಪ್ನಿಂಗ್ ಸ್ಪಾಟ್. ತುಂಬ ಟೂರಿಸ್ಟ್ನವ್ರು ಬಂದಾಗ ಎಲ್ಲ ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾರೆ ನೋಡಿ. ಸುತ್ತಲಲ್ಲಿ ಹೀಗೆ ಬಿಲ್ಡಿಂಗ್ಸ್ ಉಂಟು. ಭಾರಿ ಚಂದ ನೋಡಿ. ಇಲ್ಲಿ ಸಹ ಉಂಟು, ಇಲ್ಲಿ ಸಹ ಉಂಟು. ಫ್ಲೈಟ್ ಒಂದು ಹೋಗ್ತಾ ಉಂಟು ಇಲ್ಲಿ. ನೆಕ್ಸ್ಟ್ ವೀಕ್ ನಾವು ಮುಂಬೈಯಲ್ಲಿ ಇರ್ತೇವೆ. ಇವತ್ತಿಗೆ ಅಲ್ಲಿಯ ಚರ್ಚಿಗೆ ಹೋಗ್ತಾ ಇರ್ತೇವೆ. ಹೌದು, 11-12 o'clock ಅಲ್ಲ, ಹೋಗಿ ಬಂದಾಗಿರ್ತದೆ. ಇಲ್ಲಿಯ ಟೋಲ್ ಗೇಟ್ ನಮ್ಗೆ ಇಷ್ಟವ ಕಷ್ಟವ, ಇಲ್ಲಿಂದ ಹೋಗುವಾಗ ಹಣ ಕಟ್ಟಾಗ್ತದೆ. Primary, juniors and interns. ಕಿಯಾರಾ ಬಿಗಿನರ್ ಲೆವೆಲ್ ಕ್ಲಾಸಲ್ಲಿ ಇದ್ದಾಳೆ. ಹಾಗೆ ಬೇರೆ ಬೇರೆ ರೀತಿಯ ಕ್ಲಾಸ್ ಉಂಟು, ಅಂದರೆ ಜೂನಿಯರ್ಸ್, ಸೀನಿಯರ್ಸ್, ಇಂಟರ್ಮೀಡಿಯೇಟ್. ಹಾಗೆ ಎಲ್ಲ ಮಕ್ಕಳು ಒಬ್ಬೊಬ್ಬರೇ ಬಂದು ಹಾಡ್ತಿದ್ರು. ಹೀಗೆ ಬಂದು ಹಾಡಲಿಕ್ಕೆ ಸಹ ಧೈರ್ಯ ಬೇಕಲ್ಲ. ಬಂದು ಹಾಡಿದೇ ಗ್ರೇಟ್. ಇವರು ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಹಾಡಿದ್ದಾರೆ. ಆಯಿತು, ಕಿಯಾರಾನ ಕಾಂಪಿಟೇಷನ್ ಆಯ್ತು. ಈಗ ವಾಪಸ್ ಮನೆಗೆ ಹೋಗುದು. ಇಲ್ಲಿದ್ದಾರೆ ಮಗ, ಡ್ಯಾಡ ಬಾ. ಆಯಿತು, ಕಾಂಪಿಟೇಷನ್ ಎಲ್ಲ ಆಯಿತು, ಇನ್ನು ವಾಪಸ್ ಮನೆಗೆ ಹೋಗುದು. ಒಳ್ಳೆ ಆಡಿದ್ಲು ಕಿಯಾ, ಭಾರಿ ಒಳ್ಳೆ ಆಡಿದ್ಲು, ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ 1-2 ರಾಗ ಕಲ್ತ್ಲಲ್ಲ, ಅದು ಇಂಪಾರ್ಟೆಂಟ್. ಒಳ್ಳೆ ಹಾಡಿದಿ ಮಗ, ವೆರಿ ಗುಡ್. ಪ್ರೌಡ್ ಆಫ್ ಯು ಮಗ. ಹೇಗಾಯ್ತು ನಾವು ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಹಾಡಿದೆ, ಅದು ಸಾಕು. ಅದೇ ಅಷ್ಟೇ, ದಟ್ಸ್ ಮೋರ್ ದನ್ ಇಂಪಾರ್ಟೆಂಟ್. ಸಂಜೆ ರಿಸಲ್ಟ್ಸ್. ಆದರೆ ನಮಗೆ ಅವಳಿಗೆ ಇದು ಸ್ವಲ್ಪ ಥ್ರೋಟ್ ಅಲ್ಲಿ ಇದು ಉಂಟು, ದೊಂಡೆಯಲ್ಲಿ ಸ್ವಲ್ಪ ಕಿಚ್ಕಿಚ್ಚು ಉಂಟು, ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಪಾಪ ಒಳ್ಳೆ ಹಾಡಿದ್ಲು, ಹೇಳಿಕೊಟ್ಟಾಗೆ ಹಾಡಿದ್ಲು. ಈಗ ಸ್ನ್ಯಾಕ್ ಟೈಮ್ ಸೀದಾ ಮನೆಗೆ. ಆಲ್ಮೋಸ್ಟ್ 2 ಗಂಟೆ ಆಯಿತು, ಊಟ ಆಗಲಿಲ್ಲ ಸಹ. ಇದು ದುಬೈದು ಕೋಟ್, ಎಷ್ಟು ಜಿಗ್ಗ ಉಂಟಲ್ಲ, ಹೊಸ ಬಿಲ್ಡಿಂಗ್ ಇದು. ಹಳತ್ತು ಸಹ ಉಂಟಾ? ಆ ಸೈಡ್ ಹಳತ್ತು, ಇದು ಹಳತ್ತು, ಇದು ಹೊಸತ್ತು ಭಯಂಕರ ಜಿಗ್ಗ ಉಂಟು, ಚಂದ ಮಾಡಿದ್ದಾರೆ. ಇಲ್ಲಿ ಫುಲ್ ನೀರು ಕೆಳಗೆ. ಎಂತ ಏರಿಯಾನೋ ಅಲ್ಲಿದು? ಮಕ್ತುಮ್ ಬ್ರಿಡ್ಜ್. ಎಂತ ಒಂದು ವ್ಯೂ ಅಲ್ಲ.
ಓಪನ್ ವ್ಯೂ ನೋಡಿಕೊಂಡು ಹಣ ಕಟ್ಟಿಕೊಂಡು ಹೋಗಿ ಅಂತಿಲ್ಲ. ಇದು ಟೋಲ್ ಗೇಟ್. ಬ್ರಿಡ್ಜ್ ಓಪನ್ ಆಗ್ತದೆ ರಾತ್ರಿಗೆ. ರಾತ್ರಿಗೆ ಓಪನ್ ಆಗ್ತದ? ರಾತ್ರಿಗೆ ಇಲ್ಲಿ ಹೋಗ್ಲಿಕ್ಕೆ ಆಗುದಲ್ಲ, ಶಿಪ್ ಎಲ್ಲ ಹೋಗ್ತದೆ. ನಾವು ಸಾಟರ್ಡೆ ಹೋಗುದು ಮಗ. ಇದರಲ್ಲಿ ಒಂದನ್ನು ಹತ್ತಿ ಸೀದಾ ಹೋಗಿ ಬಿಡುವ ಇಂಡಿಯಾಗೆ. ಒಂದು ಗುಡ್ ನ್ಯೂಸ್ ಮಾರೆ, ಈಗಷ್ಟೇ ಗ್ರೂಪ್ ಅಲ್ಲಿ ಹಾಕಿದ್ರು ಆಯ್ತಾ, ನಮ್ಮ ಪ್ರೀಸ್ಟ್, ಚರ್ಚಿನ ಪ್ರೀಸ್ಟ್ ಹಾಕಿದ್ರು, ಎಲ್ಲ ವಿನ್ನರ್ಸ್ ಲಿಸ್ಟ್ ಹಾಕಿದ್ರು. ಅದರಲ್ಲಿ ಕಿಯಾರಾ ಫಸ್ಟ್ ಪ್ರೈಸ್. ಅಮ್ಮ ಖುಷಿ ಅಂದರೆ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ಅವಳಿಗೆ ಸ್ವಲ್ಪ ಶೀತ ಎಲ್ಲ ಇತ್ತಲ್ಲ. ಸೊ ಬೇರೆ ಮಕ್ಕಳು ಸಹ ಒಳ್ಳೆ ಹಾಡಿದ್ದಾರೆ, ಅದರಿಂದಾಗಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಸಹ ಅವಳ ಬೆಸ್ಟ್ ಕೊಟ್ಲು, ಒಂದು ಖುಷಿ ಇತ್ತು ಒಳಗೆ. ಆದರೆ ಈಗ ಫಸ್ಟ್ ಪ್ರೈಸ್ ಅಂತ ಕೇಳುವಾಗ ಫುಲ್ ಖುಷಿ. ಪೇರೆಂಟ್ಸಿಗೆ ಅದೇ ಅಲ್ಲ, ಮಕ್ಕಳ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ ಎಲ್ಲ ಸಹ ಪೇರೆಂಟ್ಸಿಗೆ ಖುಷಿ. ಅವಳು ಹಾಡುವಾಗ ನಮಗೆ ಇಲ್ಲಿ ಟಪ್ 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 ಆಗ್ತಿತ್ತು. ಮಕ್ಕಳದ್ದು ಎಕ್ಸಾಮ್ ಇರುವಾಗ, ಮಕ್ಕಳಿಗೆ ಎಂಥ ಕಾಂಪಿಟೇಷನ್ ಇರುವಾಗ ತಂದೆ ತಾಯಿ ಅಂದಿರಿಗೆ ಸಹ ಸ್ವಲ್ಪ ಕಿಟಕಿಟಿ ಆಗ್ತದಲ್ಲ. ನಾವು ಪಾರ್ಟಿಸಿಪೇಟ್ ಮಾಡುವಾಗ ಸಹ ಅಷ್ಟು ನಮಗೆ ನರ್ವಸ್ ಆಗ್ತಿರ್ಲಿಲ್ಲ. ಈಗ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡುವಾಗ ನಮಗೆ ನರ್ವಸ್ ಆಗ್ತದೆ. ಇಲ್ಲಿ ಈಗ ಕಿಯಾರಾಗೆ ಹೋಗಿ ಹೇಳುವ, ಫಸ್ಟ್ ಪ್ರೈಸ್ ಕಿಯಾ, ನೀನು ಫಸ್ಟ್ ಪ್ರೈಸ್, ಕಾಂಗ್ರ್ಯಾಚುಲೇಷನ್ಸ್ ಮಗ, ಸೋ ಪ್ರೌಡ್ ಆಫ್ ಯು. ಶಾಕಲ್ಲಿ ಇದ್ದಾಳೆ, ಈಗ ಎದ್ದದಷ್ಟೇ. Oh God, really nice ಮಗ, very good, keep it up, okay? ಮಾಡೋದಲ್ಲ ಮಗ, ಬಟ್ ಹ್ಯಾಪಿ Yeah, very happy. ಓಕೆ, ಗುಡ್ ಗರ್ಲ್ ಮಗ, ಸ್ಮೈಲ್. ಪ್ರೈಸ್ ಸಿಗದೇ ಇರಲಿ, ಖುಷಿಯಲ್ಲಿ ಇರಬೇಕು. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಇವತ್ತು ಮಂಡೇ ನನ್ನ ಮಗಳಿಗೆ ಹುಷಾರಿಲ್ಲ ಇವತ್ತು. ಸ್ವಲ್ಪ ಕೆಮ್ಮು ಉಂಟು, ಜ್ವರ ಉಂಟು, ಶೀತ ಸಹ ಸ್ವಲ್ಪ ಉಂಟು. ಸೊ ಎಲ್ಲ ಒಟ್ಟಿಗೆ ರಿಮಿಕ್ಸ್ ವರ್ಷನಲ್ಲಿ ಇದ್ದಾಳೆ ಅವಳು. ನಾನು ಶಾಲೆಗೆ ಯಾಕೆ ಕಲಿಸಲಿಲ್ಲ ಅಂದರೆ ಸ್ಪ್ರೆಡ್ ಆಗ್ತದಲ್ಲ ಬೇರೆಯವ್ರಿಗೆ. ಸ್ವಲ್ಪ ಕೆಮ್ಮು ಸಹ ಜೋರು ಉಂಟು. ಸೊ ಮದ್ದು ಕೊಟ್ಟಿದ್ದೇನೆ, ಆದರೆ ಏನು ವರ್ಕ್ ಆಗ್ತಿಲ್ಲ. ಅದರಿಂದಾಗಿ ಮಧ್ಯಾಹ್ನ ನಾನು ಅಪಾಯಿಂಟ್ಮೆಂಟ್ ತಗೊಂಡೆ ಡಾಕ್ಟರ್ ಹತ್ರ. ಇಲ್ಲಿ ಡಾಕ್ಟರ್ ಇದ್ದಾರೆ, ಸೊ ಅಲ್ಲಿ ಹೋಗಿ ತೋರಿಸ್ಬೇಕು. ಇನ್ನು ಟ್ರಾವೆಲ್ ಸಹ ಮಾಡ್ಲಿಕ್ಕೆ ಉಂಟಲ್ಲ, ಸೊ ರಿಸ್ಕ್ ತಗೊಳ್ಳೋದು ಬೇಡ. ಇನ್ನು ನಾನು ತುಳಸಿ ನೀರು, ಸಂಭ್ರಮಣಿ ನೀರು ಕೊಟ್ಟುಕೊಂಡಿದ್ದು ಇನ್ನೂ ಸಹ ಕಮ್ಮಿ ಆಗಲಿಲ್ಲದೆ ಕಷ್ಟ ಉಂಟು. ಈ ಸಮ್ಮರ್ಗೆ ಎಂತ ಆಗ್ತದೆ ಗೊತ್ತುಂಟಾ, ಹೊರಗೆ ಹೋಗಿ ಬಂದು ತಲೆ ಎಲ್ಲ ಚಂಡಿ ಇರ್ತದಲ್ಲ, ಮತ್ತು ಸಡನ್ ನಾವು ಮಾಲಿಗೆ, ಸೂಪರ್ ಮಾರ್ಕೆಟ್ಗೆ ಹೋಗುವ AC ಇರ್ತದೆ. ಸೊ ಅದರಿಂದಾಗಿ ತಲೆನೋವು, ಜ್ವರ ಎಲ್ಲ ಬರೋದು ಜಾಸ್ತಿ. ಕೆಲವು ನೆನೆಸೋದು ಸಮ್ಮರ್ಗೆ ಎಂತ ಮಾರೆ ಶೀತ ಜ್ವರ ಅಂತೇಳಿ. ಸಮ್ಮರ್ಗೆ ಸಹ ಆಗ್ತದೆ, ಯಾಕಂದರೆ ಇಲ್ಲಿ ಎಲ್ಲ ಕಡೆ AC, 90% ಎಲ್ಲ ಕಡೆ ಬಸ್ ಸ್ಟ್ಯಾಂಡಲ್ಲಿ ಸಹ AC ಉಂಟು. ಸೊ ಅದರಿಂದಾಗಿ ಶೀತ ಎಲ್ಲ ಆಗುವ ಚಾನ್ಸಸ್ ಜಾಸ್ತಿ ಸರ್. ನಾನಿವತ್ತು ನೆನೆಸಿದ್ದು ಇವಳನ್ನು ಶಾಲೆಗೆ ಬಿಟ್ಟು ಅಲ್ಲಿಂದಲೇ ಶಾಪಿಂಗ್ ಎಲ್ಲ ಸ್ವಲ್ಪ ಮುಗಿಸ್ತೇನೆ ಅಂತೀವಿ. ನಾವು ನೆನೆಸಿದೆ ಅಂತ ಸಹ ಆಗೋದಿಲ್ಲ. ಇವಳನ್ನು, ಇದು ಆಲ್ರೆಡಿ ಪೇಷಂಟ್, ಇವಳನ್ನು ತಗೊಂಡು ನಾನು ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತಿನ ದಿನ ಎಂಥ ಶಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದೆಂತ ಸಹ ಅಷ್ಟು ಶಾಪಿಂಗ್ ಆಗಲಿಲ್ಲ, ಇನ್ನು ಸಹ ತುಂಬ ಬಾಕಿ ಉಂಟು. ಮೆಲಾನೆ ಇವತ್ತು ಮಾಡುವ, ಇವಳು ಶಾಲೆಗೆ ಹೋಗ್ತಾಳೆ ಅಂತ ನೆನೆಸಿದ್ದು. ನಾವು ನೆನೆಸೋದೊಂದು, ಆಗೋದು ಒಂದು, ಎಲ್ಲದಕ್ಕೆ ಪ್ರಿಪೇರ್ಡ್ ಇರಬೇಕಷ್ಟೇ. ಆಚೆ ಈಚೆ ನಪ್ಪೆಲ್ತಿದ್ಲು, ಪೇಷಂಟಾಗಿ ಒಂದು ಕಡೆ ಕೂತ್ಕೊಳ್ಳಿ ಗೊತ್ತಿಲ್ಲ. ಹುಷಾರಿಲ್ಲದ್ರೆ ಸಹ ಹಾರಿಕೊಂಡೇ ಇರ್ತಾಳೆ. ಅದಕ್ಕೆ ಡ್ರಾಯಿಂಗ್ ಮಾಡಲಿಕ್ಕೆ ಕೊಟ್ಟಳು. ಬರೀಲಿಕ್ಕೆ ಕೊಡ್ಬೇಕಾ? ಹಲೋ, ಇದೆಲ್ಲ ಕೇಳುದ್ಲು ಅವಳಿಗೆ, ಬರೆಯುವುದು ಅದೆಲ್ಲ ಬಿಲ್ಕುಲ್ ಕೇಳುದ್ಲು ಅವಳಿಗೆ. ಡಾಕ್ಟರ್ 12:30 ಮಧ್ಯಾಹ್ನವರೆಗೆ ಇದ್ದಾರೆ, ಮತ್ತೆ ಸಂಜೆ ಇದ್ದಾರೆ. ಸೊ ಮಧ್ಯಾಹ್ನ ಮುಗಿಸಿಬಿಡು, ಆಗ 1-2 ಡೋಸ್ ಮದ್ದು ಸಹ ಬೀಳ್ತದಲ್ಲ, ಆಗ ಸ್ವಲ್ಪ ನಾಳೆಗೆ ಗೆಳಪಾಗುವಳು, ಶಾಲೆ ಕಲಿಸ್ಬೋದು. ಇವಳು ಶಾಲೆಗೆ ಹೋದ್ರೆ ನನ್ನ ಕೆಲಸ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ. ಈಗ ವೀನಾಕಸ ಇಲ್ಲ ಅಲ್ಲ, ನನ್ನೇನೆ ಮೆಮ್ಮೆ ಮಾಡಿಕೊಂಡು ಬರ್ತಾಳೆ, ಎಂತ ಸಹ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇವಳನ್ನು ರಜೆ ಮಾಡಿಸಿದ್ದು ರೆಸ್ಟ್ ಮಾಡ್ಲಿಕ್ಕೆ. ಇವಳ ಅವಸ್ಥೆ ನೋಡಿ, ಗುಡಿಸ್ತಾ ಇದ್ದಾಳೆ. ಕಸ ಹಾಕುದಾ ತೆಗೆಯುವುದ ಮಗ? ಈಚೆ ಬಾ. ಅಲ್ಲಿ ನಾನು ಈಗ ನೀರು ಸ್ಪ್ರೇ ಮಾಡಿದ್ದು. ನೀನು ರೆಸ್ಟ್ ಮಾಡು ಕಿಯಾರ. 12 o'clock ಆಗ್ತಾ ಬಂತು, ಇನ್ನು ಹೊರಡುದು ಡಾಕ್ಟರ್ ಕ್ಲಿನಿಕ್ಗೆ. ಡಾಕ್ಟರ್ ಎಂತ ಕೊಡ್ತಾರೆ? ಇಂಜೆಕ್ಷನ್ ಕೊಡುದ? ಲಾಲಿಪಾಪ್ ಕೊಡ್ತಾರೆ. ಈ ಡಾಕ್ಟರ್ ಮಂಗೆ ಮಾಡಿಕೆ ಲಾಲಿಪಾಪ್ ಕೊಡುದು. ಆಡುದಲ್ಲ, ಸರಿ ಗುಡಿಸು. ಇಲ್ಲದ್ರೆ ವೀನಾಕದು ಡಿಪಾರ್ಟ್ಮೆಂಟ್ ಇದು. ಅವ್ರು ಗುಡಿಸೋದು, ನಾನು ಒರೆಸೋದು. ಸ್ವಲ್ಪ ಎಕ್ಸಸೈಸ್ ಆಗ್ತದಲ್ಲ, ಅದಕ್ಕೆ ಅವರು ಸಹ ಹೆಲ್ಪ್ ಮಾಡ್ತಾರೆ ನನಗೆ. ಈಗ ಇವತ್ತು ಇವಳು ತಗೊಂಡಿದ್ದಾಳೆ ಹ್ಯಾಂಡ್ ಓವರ್. ಮೆಲ್ಲಕ್ಕ, ಮೆಲ್ಲ ನೆಲ ಇರಲಿ. ಇದು ತುಂಬ ಟೈಮ್ ಆಯಿತು, ಒಂದು ತಿಂಗಳಾಗ್ತಾ ಬಂತು. ನನ್ನ ಹಸ್ಬೆಂಡ್ ಅವ್ರ ಆಫೀಸ್ ಹತ್ರ ಒಂದು ಅಂಗಡಿ ಉಂಟು, ಅಲ್ಲಿಂದ ತಗೊಂಡು ಬಂದದ್ದು. ಸೊ ತುಂಬ ಚಂದ ಕಾಣ್ತದೆ ಇದು. ಅವರಿಗೆ ಸಹ ತುಂಬ ಚಂದ ಕಂಡಿತು. ಇದು ಮನಿ ಪ್ಲಾಂಟ್ ಎಲ್ಲ ಹಾಕಿ ಇಡಲಿಕ್ಕೆ ಚಂದ ಅಲ್ಲ, ಸಿಂಪಲ್ ಬಟ್ ಭಾರಿ ಚಂದ ಕಾಣ್ತದೆ.
ಇನ್ನು ರಜೆಗೆ ಹೋಗುವ ಮುಂಚೆ ಎಲ್ಲ ಗಿಡಗಳನ್ನು ಒಮ್ಮೆ ಚೆಕ್ ಮಾಡ್ಲಿಕ್ಕೆ ಉಂಟು, ಇಲ್ಲದೆ ಬರುವಾಗ ಎಲ್ಲ ಬಾಡಿ ಹೋಗ್ತದೆ. ಈ ಗಿಡವನ್ನು ಮೋಸ್ಟ್ಲಿ ನನ್ನ ಕಸನ್ ಮನೆ ಇಲ್ಲದ್ರೆ ಇವರ ಅಣ್ಣ ಮನೆಯಲ್ಲಿ ಇಡಬೇಕು, ಮನಿ ಪ್ಲಾಂಟನ್ನು, ಇಲ್ಲದ್ರೆ ಅದು ಸಹ ಹಾಳಾಗಿ ಹೋಗ್ತದೆ. ಅಂದರೆ ದಮ್ ಕಟ್ತದಲ್ಲ ಮನೆ, AC ಆನ್ ಇಲ್ಲ ಮತ್ತು ವಿಂಡೋಸ್ ಓಪನ್ ಇಲ್ಲ. ಸೊ ಅದರಿಂದಾಗಿ ಎಲ್ಲ ಗಿಡಗಳು ಹಾಳಾಗ್ತದೆ. ಇದೇ ಪ್ರಾಬ್ಲಮ್ ನಾವು ಹೊರದೇಶದಲ್ಲಿ ಇರುವವರಿಗೆ. ಊರಲ್ಲಿ ಸಹ ಗಿಡ ನೆಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಡೈಲಿ ಅದು ನೀರು ಹಾಕ್ತಾರೆ. ಇಲ್ಲಿ ಸಹ ನಟ್ರೆ ನೋಡಿ, ಇದು ಪ್ರಾಬ್ಲಮ್. ವೆಕೇಶನ್ಗೆ ಹೋಗುವಾಗಲೇ ದೊಡ್ಡ ಪ್ರಾಬ್ಲಮ್. ಇದ್ದೇವೆ ಕಿಯಾರ ಹಾಗೂ ನಾನು ಡಾಕ್ಟರ್ ಹತ್ರ. ನೀನು ಡಾನ್ಸ್ ಮಾಡಬೇಡ ಮಾರ ಇದೆಯೋ ಡಾಕ್ಟರ್ ಹತ್ರ, ನೀನು ಪೇಷಂಟ್ ಆಗಿ ಕಾಣೋದಿಲ್ಲ. ಎಂತ ಡಾನ್ಸ್ ಮಗ, ಮ್ಯೂಸಿಕ್ ಬೇಕಂತಿಲ್ಲ ನೋಡಿ, ಅವಳೇ ಡಾನ್ಸ್ ಮಾಡ್ತಾಳೆ. ಈಗ ಮಾತಾಡ್ತಾಳೆ ಲಿಫ್ಟ್ ಆಂಟಿ. ಹಾಂ, ಸುಮ್ಮನೆ 12:30 ಇದ್ದಾರೆ. ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ, ವಾಕಿನ್ ಅಂತೆ. ನೋಡುವ ಎಂತ ಹೇಳ್ತಾರೆ ನೋಡುವ. ನೀರು ಹಾಕಿದ್ದಾರೆ, AC ಇಲ್ಲಿ AC ಯೂನಿಟ್ ಉಂಟಲ್ಲ, ಅದಕ್ಕೆ ನೀರು ಹಾಕಿದ್ದಾರೆ. ಹಲೋ ಅಕ್ಕ, ಈಚಿಂದ ಹೋಗು ಮಾರ, ಇದು ನೀರದು ಏನಾಗುದಿಲ್ಲ. AC ಯೂನಿಟ್ ಎಲ್ಲ ಕೂಲ್ ಆಗುದಿಲ್ಲ, ಅದಕ್ಕೆ ನೀರು ಹಾಕಿ ಕ್ಲೀನ್ ಮಾಡುದು. AC ಯೂನಿಟ್ ಉಂಟಲ್ಲ, ಇದಕ್ಕೆ ನೀರು ಹೊಡೆಯುವುದು, ಸರಿ ನೀರು ಹೊಡಿತಾರೆ, ಆಗ ಸ್ವಲ್ಪ ಕೂಲಿಂಗ್ ಬೆಟರ್ ಆಗ್ತದೆ. ನನಗೆ ಸಹ ಎದರಿ ಲೋಕ ಎಲ್ಲ ಇದು ತುಂಬ ಸಪುರ ಪ್ಯಾಸೇಜ್ ಆಯ್ತಾ, ನಮ್ಮ ಪಾರ್ಕಿಂಗ್ ಹೊರಗೆ ಬರಲಿಕ್ಕೆ ಸಡನ್ ಒಂದು ಗಾಡಿ ಬಂದದ್ದು. ನಮ್ಗೆ ಇಬ್ಬರಿಗೆ ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು, ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು. ಸ್ಮ್ಯಾಶ್ 2 ಗಾಡಿ ಸಹ. ಅವಳು ಫುಲ್ ಸ್ಪೀಡಲ್ಲಿ ಇದ್ಲು, ನಾನು ರಪಕ್ಕ ಬ್ರೇಕ್ ಹಾಕಿ ಮತ್ತೆ ನಾನು ಹಿಂದೆ ಹೋದದು. ಇಲ್ಲದೆ 2 ಗಾಡಿ ಸಹ ಒಟ್ರಾಸಿ ಸ್ಮ್ಯಾಶ್ ಆಗ್ತಿತ್ತು. ತುಂಬಾ ಸಪುರ ಪ್ಯಾಸೇಜ್, 2 ಗಾಡಿ ಹೋಗ್ಲಿಕ್ಕೆ ಸಹ ದಾರಿ ಇಲ್ಲ. ಹಾರ್ಟ್ ಪೇನಾ? ದೊಡ್ಡ ಶಬ್ದ ಮಾತಾಡ್ತಿದ್ದಕ್ಕೆ ಯಾರ ನೋಡುದಿಲ್ಲ, ಖಾಲಿ ನೋಡುದಿಲ್ಲ ನಾನು. ಓಕೆ, ಮೆಲ್ಲ. ಇದು ನಮ್ಮ ಟೋಕನ್ ನಂಬರ್, ಇದನ್ನು ಕರೆದ್ರೆ ಹೋಗ್ಬೇಕು. 22 ಅಲ್ಲೇ ಇದು, ರೂಮ್ ನಂಬರ್ 3. ಓಕೆ, ಹೋಗುದಲ್ಲ ಮಾರ ಇದ್ದೀನಿ, ಇಲ್ಲಿ ಎಂತ ಪನಂಬೂರಿಗೆ ಹೋಗುದ? ಕುತ್ತಿಗೆ ಎಂತ ತುರಿಸುವುದಕ್ಕೆ ಅಲ್ಲ ಮಾರ, ಇದು ನೋವು ಇದ್ದದಕ್ಕೆ. ತುರಿಸ್ತಾ ಉಂಟಾ? ನಾನು ಬಟ್ಟೆ ಕಟ್ತೇನೆ ಬಾ. ಅಲ್ಲಿದ್ದೇವೆ, ಮದ್ದು ತಗೊಳ್ಳಿಕ್ಕೆ ಬಂದಿದ್ದೇವೆ. ಮದ್ದು ತಗೊಳ್ಳಿಕ್ಕೆ ಮೆಡಿಕಲಲ್ಲಿ ಬಂದಿದ್ದೇವೆ. ಡಾಕ್ಟರ್ ಕೊಟ್ಟದ್ದು ಲಾಲಿಪಾಪ್. ಸಾಕು, ಡಾಕ್ಟರ್ ನೋಡಿಯೇ ತಗೊಳ್ಳುದು, ಫ್ಲೇವರ್ ಇಲ್ಲ ಅಂತ. ಚಪ್ಪೆ ಉಂಟಾ? ಸಾಕು ಅಷ್ಟು. ಮದ್ದು ಕೊಡ್ಲಿಕ್ಕೆ ಎಷ್ಟು ಹೊತ್ತು ಮಾರಿ, ಓ ದೇವರೇ, ಇಷ್ಟು ಲಿಸ್ಟ್ ಉಂಟೇನ ಕುಸುವಾರಾಗಿ. ಇದು ಮದ್ದುದು ಶಾಪಿಂಗ್ ಮಾಡಿ ಆಯಿತು, ಇನ್ನು ಮನೆಗೆ. ಮನೆಯಲ್ಲಿ ಉಂಟು ಮಾರ ಇದು, ಬಾ. ಮನೆಯಿಂದ ಖಾಲಿ ಒಂದು 3-4 ನಿಮಿಷದ್ದು ನಡೆದುಕೊಂಡು ಬರಲಿಕ್ಕೆ. ಆದರೆ ಒಟ್ರಾಸಿ ಬಿಸಿಲು, ಸುಡು ಬಿಸಿಲಲ್ಲ, ಅದಕ್ಕೆ ನಾನು ಗಾಡಿ ತಗೊಂಡು ಬಂದದ್ದು. ಬಿಸಿಲಿಲ್ಲ ಫ್ರೆಂಡ್ಸ್, ಖಾಲಿ ಸ್ನೋ ಬೀಳ್ತಾ ಉಂಟು. ಅದೆಲ್ಲ ಕೇಳಿದ್ರು ಉಂಟಲ್ಲ, ಜೋರ್ ಬಿಸಿಲು. ಅದು ಸಹ ಈಗ 12:30ಗೆ ಬಂದದಲ್ಲ, ಅದರಿಂದಾಗಿ ಒಟ್ರಾಸಿ ಬಿಸಿಲು. ಬೇಡ ಬೇಡ ನೋಡ್ ಕಿಯಾರಾ, ಪ್ಲೀಸ್, ಇಷ್ಟು ಜಾಗ ಉಂಟು ಈ ಕಡೆ. ಜಂಪ್ರಿಂಗ್ ಮನೇಲಿ ಮಾಡಿಸ್ತಾನೆ, ಬಾ. ಬೇಡ ಕಿಯಾರಾ, ಬೇಡ. ನೋ ನೋ ಬಾರ. ಈಗ ಮದ್ದು ತಗೊಂಡು ಬಂದದು, ಹುಷಾರಾಗಿಲ್ಲ, ಹಾರ್ತಾಳವಳು ಅಚ್ಚ ಗಲೀಜ್ ನೀರಲ್ಲಿ. ಇದ್ದೇ ಡಾನ್ಸೇ ಮುಗಿದ್ಲ ನಮ್ಮದು. ಆಯ್ತು, ಹೋಗಿ ಬರುವಾಗಲೇ 140 ಆಯಿತು. ಸ್ಯಾನಿಟೈಸರ್ ಮಕ್ಕಳು ಯೂಸ್ ಮಾಡಲಿಕ್ಕಿಲ್ಲ. ಹೋಲ್ಡ್ ಮಾಡೋದು ಸಹ ಬೇಡ, ತಗೊಳ್ಳೋದು ಸಹ ಬೇಡ. ಮದ್ದುಗೆ ಹೋದಾಗ ಇಷ್ಟೆಲ್ಲ ಕೊಟ್ಟರು. ಇದು ನೇಸಲ್ ಸ್ಪ್ರೇ, ಮೂಗೊಳಗೆ ಹಾಕಲಿಕ್ಕೆ ಸ್ಪ್ರೇ, ಮೂಗು ಬ್ಲಾಕ್ ಆಗ್ತದಲ್ಲ ಅದಕ್ಕೆ ಹಾಕಲಿಕ್ಕೆ. ಸೊ ಇದು, ಮತ್ತು ಇದು ತೆಮ್ಮಗೆ, ಮತ್ತು ಇದು ಒಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. ಇದು ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಮಾಡಲಿಕ್ಕೆ.
ಹಾಗೂ ಇದು ಜ್ವರ ಇದ್ದರೆ ಖಾಲಿ, ಇಲ್ಲದ್ರೆ ಬೇಡ ಅಂತ ಹೇಳಿದ್ದು. ಪ್ಯಾರಾಸಿಟಮಾಲ್. ಮತ್ತು ಇದು ಆ್ಯಂಟಿಬಯೋಟಿಕ್ಸ್. ಇದು ಇಲ್ಲ, ಇದು ಇದು ಶೀತಗೆ, 2 ಶೀತ ಹಾಗೂ ತೆಮ್ಮಗೆ ಅಂತ ಹೇಳಿದರು. ಇದು ಹಾಗೂ ಇದು, ಮತ್ತು ಇದು ಆ್ಯಂಟಿಬಯೋಟಿಕ್ಸ್. ಸೊ ಇಷ್ಟೆಲ್ಲ ಮದ್ದು ಕೊಟ್ಟರು. ಇದರಲ್ಲಿ ಈ ಆ್ಯಂಟಿಬಯೋಟಿಕ್ಸ್ ಉಂಟಲ್ಲ, ಒಳಗೆ ಪೌಡರ್ ಫಾರ್ಮಲ್ಲಿ ನೋಡಿ, ಇದು ಪೌಡರ್ ಉಂಟು ಇದರೊಳಗೆ. ಸೊ ಇದನ್ನು ನಾವೇ ತಯಾರಿಸಬೇಕು ಮನೆಯಲ್ಲಿ. ಬಿಸಿ ಕುದಿಯುವ ನೀರನ್ನು ಸ್ವಲ್ಪ ಫುಲ್ ತಣ್ಣಗೆ ಮಾಡಿ ಇದಕ್ಕೆ ಹೊಯ್ಲಿಕ್ಕೆ ಇಷ್ಟು ಹೊಯ್ಬೇಕು. ಮತ್ತು ಸರಿ ಶೇಕ್ ಮಾಡಬೇಕಾದ್ರೆ, ಸರಿ ಶೇಕ್ ಆದಮೇಲೆ ಸ್ವಲ್ಪ ಕಮ್ಮಿ ಆದರೆ ಪುನಃ ನೀರು ಹೊಯ್ದು ಇಲ್ಲಿವರೆಗೆ ಮಾಡಬೇಕು. ಫೈನಲ್ ಸಿರಪ್ ಇಲ್ಲಿವರೆಗೆ ಇರಬೇಕು, ಈ ಲೈನ್ವರೆಗೆ. ಮತ್ತು ಈ ಮದ್ದನ್ನು ಫ್ರಿಜ್ಜಲ್ಲಿ ಇಡಲಿಕ್ಕೆ ಅಂತೆ ಕೊಡುವ ಒಂದು 15 ಮಿನಿಟ್ಸ್ ಮುಂಚೆ ಹೊರಗಿಟ್ಟು ಕೊಡಲಿಕ್ಕೆ ಹೇಳಿದರು. ಸುರೇ ಕಾದು ಕಾದು ಸಾಕಾಗಿತ್ತು ನನಗೆ. ಅಲ್ಲಿ ಹೋದ ಮೇಲೆ ಅವರು ಹೇಳಿದರು, ಅಲ್ಲಿ ಮಲಯಾಳಿ ಅವರಿದ್ದದು ಆಯಿತಾ, ಮಲಯಾಳಿ ಡಾಕ್ಟರ್ ಅಲ್ಲ, ಮದ್ದು ಕೊಡೋರು ಮಲಯಾಳಿದವರು ಇದ್ದದ್ದು. ಅವರು ಎಡೊಳ್ಳೆ ಆ್ಯಂಡ್ ದಿಸ್ಸೆಳೆ ಅಂತ ಹೇಳಿ ನನಗೆ ಕನ್ಫ್ಯೂಷನ್ ಮಾಡಿಬಿಟ್ರು. ನಾನು ಎನಿಸಿದೆ ಎಡಾಲನ್ನು ಈ ಆ್ಯಂಟಿಬಯೋಟಿಕ್ಸ್ಗೆ ಹೊಯ್ದು ಮಿಕ್ಸ್ ಮಾಡಿ ಕೊಡಲಿಕ್ಕೆ ಅಂತೇಳಿ. ಅವ್ರು ಹೇಳಿದ ಸ್ಟೈಲ್ ಆಗಿತ್ತು. ಮತ್ತು ಪುಣ್ಯಕ್ಕೆ ನಾನೇ ರೀಕನ್ಫರ್ಮ್ ಮಾಡಿದೆ, ಎಲ್ಲ ಮದ್ದು ಇನ್ನೊಮ್ಮೆ ಕೇಳಿದೆ. ಕೇಳುವಾಗ ನೋ 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 ಅಂತ ಹೇಳಿದರು. ನನಗೆ ಅವ್ರು ಹೇಳಿದ್ರು ಥ್ಯಾಂಕ್ ಗಾಡ್ ಯು ಆಸ್ಟ್ ಅಗೇನ್ ಅಂತೇಳಿ. ಹೌದು, ಇಲ್ಲದ್ರೆ ಒಟ್ರಾಸಿ ಸಜ್ಜಿಗೆ ಬಜ್ಜಿಲಾಗ್ತಿತ್ತು. ಇವಳ ಮದ್ದು ಯಾವತ್ತು ನಾನು ರೀಕನ್ಫರ್ಮ್ ಮಾಡ್ತೇನೆ. ಸುಮ್ಮನೆ ಹಾಗೆ ಕೊಟ್ಟರೆ ಆದಿತ್ತಲ್ಲ, ಅದು ಸಹ ಮದ್ದು ತುಂಬ ಪವರ್ಫುಲ್ ಮದ್ದು ಅದು ಆ್ಯಂಟಿಬಯೋಟಿಕ್ಸ್. ಕ್ಲಿನಿಕಲ್ಲಿ ಇರುವಾಗಲೇ ಒಂದು ತುಂಬ ಬೇಜಾರದ ಸಂಗತಿ ಗೊತ್ತಾಯಿತು. ನಮ್ಮ ಮನೆಗೆ ಒಂದು ಆಂಟಿ ಬರ್ತಿದ್ರು ಆಯಿತಾ, ತುಂಬ ಫಾರ್ ರಿಲೇಟಿವ್, ಮೇ ಬಿ ಡ್ಯಾಡಿದೇ 3rd ಕಸನ 2nd ಕಸನ್, ತುಂಬ ಫಾರ್ ರಿಲೇಟಿವ್. ಅವ್ರಿಗೆ ಯಾರು ಸಹ ಇಲ್ಲ, ಗಂಡ ಮುಂಚೆ ತೀರೋಗಿದ್ದಾರೆ, ಹಾಗೂ ಮಕ್ಕಳಿಲ್ಲ ಆಯಿತಾ. ಸೊ ಅವರು ಒಂದು ಓಲ್ಡ್ ಏಜ್ ಹೋಮಲ್ಲಿ ಇರೋದು. ಒಂದು ಅರೌಂಡ್ 10 ಇಯರ್ಸಿಂದ 7-8 ಇಯರ್ಸಿಂದ, 10 ಇಯರ್ಸ್ ಅಲ್ಲ, ಮೇ ಬಿ 6-7 ಇಯರ್ಸಿಂದ ಓಲ್ಡ್ ಏಜ್ ಹೋಮಲ್ಲಿ ಇದ್ದಾರೆ. ಅವರು ಈಗ ಪ್ರಾಯ ಆಗಿದೆ, ಅರೌಂಡ್ 80 ಇಯರ್ಸ್ ಏನೋ. ಅವರು ಮುಂಚೆ ಒಂದು ಅವರ ಯಂಗ್ ಏಜಲ್ಲಿ ಅವ್ರು ಮನೆ ಕೆಲಸಗೆಲ್ಲ ಹೋಗ್ತಿದ್ರು, ಹಾಗೂ ಪ್ರಾಯದವರನ್ನೆಲ್ಲ ನೋಡಲಿಕ್ಕೆ ಹೋಗ್ತಿದ್ರು ಆಯಿತಾ. ಆಗ ಹೋಗಿ ಹಣ ಸಿಗ್ತದಲ್ಲ, ಬಂದ ಹಣದಲ್ಲಿ ನಮ್ಮ ಮನೆಗೆ ಬರ್ತಿದ್ರು. ನಮ್ಮ ಮನೆಯಲ್ಲಿ ಅವ್ರಿಗೆ ನಾನಂದರೆ ತುಂಬ ಇಷ್ಟ, ನಾನು ಹಾಗೂ ನನ್ನ ಅಕ್ಕ, ನಾನಂದರೆ ತುಂಬ ಇಷ್ಟ. ನಾನು ಹಾಗೂ ನನ್ನ ಡ್ಯಾಡಿಯ ಲಾಸ್ಟ್ ತಂಗಿ, ನಾವಿಬ್ಬರು ತುಂಬ ಇಷ್ಟ ಆಯಿತು ಅವ್ರಿಗೆ. ಸೊ ಅದಕ್ಕೆ ಅವ್ರ ಮನೆಗೆ ಬರುವಾಗ ಕೈಲಿ ಬರೋದಿಲ್ಲ, ಬರುವಾಗ ತಿಂಡಿ ನಮಗೆ ಇಷ್ಟವಾದದೆಲ್ಲ ತಗೊಂಡು ಬರ್ತಿದ್ರು. ಚಿಕ್ಕ ಇರುವಾಗ ಮಕ್ಕಳಿಗೆ ತಿಂಡಿ ತಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ನಮಗೆ ಸಹ ಭಾರಿ ಖುಷಿ ಅವ್ರು ಬಂದರೆ. ಮತ್ತು ಮಾತಾಡೋದಾಯ್ತಾ, ನಾವೆಲ್ಲ ಪಟಂಗ ಹೊಡಿಯೋದು ಒಂದು ಟೈಪ್ ಗಮ್ಮತ್ತಾಗ್ತಿತ್ತು. ಅವ್ರು ಬಂದರೆ ಸ್ವಲ್ಪ ನಾವು ಕುತ್ಕೊಳ್ಳಿ ಆಂಟಿ ಅಂತ ಹೇಳೋದು. ಅವ್ರಿಗೆ ಕುತ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ, ಯಾಕಂದರೆ ಪ್ರಾಯದವರನ್ನೆಲ್ಲ ನೋಡ್ಲಿಕ್ಕೆ ಇರ್ತದಲ್ಲ. ಆದರೆ ಸಹ ಕೆಲವೊಮ್ಮೆ ಲೀವ್ ತೊಗೊಂಡು ಬರೋದು, ಒಂದಿನ ಇರ್ತಿದ್ರು ಮನೆಯಲ್ಲಿ. ಸೊ ಆ ಟೈಮಲ್ಲಿ ನಾನು ಡಿಗ್ರಿ ಶಾಲೆಯಲ್ಲಿ ಹೋಗುವ ಡಿಗ್ರಿ ಟೈಮ್ವರೆಗೆ ಬರ್ತಿದ್ರು. ಮತ್ತು ನಾನು ಮದುವೆಯಾಗಿ ಹೋದ ಮೇಲೆ ಸಹ ಅವರು ಕೇಳ್ತಿದ್ರು, ಶರಾನ್ ಹೇಗಿದ್ದಾಳೆ ಅಂತೇಳಿ. ಲಾಸ್ಟ್ ಇಯರ್ ನಾನು ಓದೋದು 10 ಡೇಸ್ಗೆ ಅಲ್ಲ, ಸೊ ಅವರನ್ನು ಸಿಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಇರೋದು ಕಾರ್ಕಳದಲ್ಲಿ. ಅದರ ಮುಂಚಿನ ವರ್ಷ ನಾನು ಹೋಗಿ ಸಿಕ್ಕಿದ್ದೇನೆ ಅವರನ್ನು. ನಾನು, ಅಂಕಲ್, ಮಮ್ಮಿ, ಡ್ಯಾಡಿ ಎಲ್ಲರೂ ಸಹ ಹೋಗಿ ಸಿಕ್ಕಿದ್ದೇವೆ. ಫುಲ್ ಫ್ಯಾಮಿಲಿ ಹೋಗಿ ಅವರನ್ನು ಸಿಕ್ಕಿ ಮಾತಾಡಿಸಿದ್ದೇವೆ. ತುಂಬ ಮಾತಾಡಿದರು. ಬಟ್ ನಂಗೆ ಗೊತ್ತಿರಲಿಲ್ಲ ಅದೇ ನನ್ನ ಲಾಸ್ಟ್ ಟೈಮ್ ಅವರನ್ನು ಸಿಗ್ತಾನೆ ಅಂತೇಳಿ. ಇವತ್ತು ಗೊತ್ತಾಯಿತು ಅವರು ತೀರಿ ಹೋದರು ಅಂತೇಳಿ. ಲಾಸ್ಟ್ ಕೆಲವು ತಿಂಗಳಿಂದ ತುಂಬ ಸಫರ್ ಆದರು. ಅವ್ರಿಗೆ ಎಲಿಫೆಂಟೈಸಿಸ್ ಆಯಿತಾ 2 ಕಾಲಲ್ಲಿ ಸಹ. ಸೊ ತುಂಬ ಸಫರ್ ಆದರು ಲಾಸ್ಟಿಗೆ. ತುಂಬ ಸಫರ್ ಆಗಿ ಅಂದರೆ ಪ್ರಾಪರ್ ಮೆಡಿಕೇಷನ್ಸ್ ಇಲ್ಲದೆ ತುಂಬ ಸಫರ್ ಆದರು ಅವರು. ನಾನು ನೆನೆಸಿದೆ, ನಾನು ಮಮ್ಮಿಗೆ ಹೇಳ್ತಿದ್ದೆ, ಈ ವರ್ಷ ಈ ಟೈಮ್ ಬಂದಾಗ ಯಾವಾಗ ಊರಿಗೆ ಲ್ಯಾಂಡ್ ಆಗ್ತಾನೆ ಅವರನ್ನು ಹೋಗಿ ಸಿಗಬೇಕು ಅಂತೇಳಿ. ಆದರೆ ನಾವು ಒಂದು ನೆನೆಸೋದು ದೇವರ ಚಿತ್ತ ಏನೋ ಒಂದು. ಸೊ ಅವ್ರು ಸಿಗಲಿಲ್ಲ ನನಗೆ. ಇವತ್ತು ಅವರ ಮರಣ ಸಹ ಆಯಿತು. ನಂಗೆ ಒಂದು ಲೆಕ್ಕದಲ್ಲಿ ಆಗ್ತದೆ ಈಗ ಅವ್ರಿಗೆ ಶಾಂತಿ ಇರ್ಬೋದು ಅಂದರೆ, ಯಾಕಂದರೆ ಎಲಿಫೆಂಟೈಸಿಸ್ ಎಲ್ಲ ತುಂಬ ನೋವು ಅಲ್ಲ, ಯಾರಿಗೆ ಆಗಿದೆ ಅವ್ರಿಗೆ ಅದರ ನೋವು ಗೊತ್ತಿರ್ಬೋದು. ಭಯಂಕರ ನೋವು ಹಾಗೂ ತುಂಬ ಕಷ್ಟ ಸಹ ಉಂಟು ಅದರಲ್ಲಿ. ಬೇಜಾರಾಯಿತು ಸಿಗಲಿಕ್ಕೆ ಆಗಲಿಲ್ಲ ಅಂತೇಳಿ. ಬಟ್ ಎಲ್ಲಿದ್ದಾರೆ ಅವರು ಈಗ? ಸುಖದಲ್ಲಿ ಅಂದರೆ ಪೀಸ್ಫುಲ್ ಇದ್ದಾರೆ ಅಂತ ನಾನು ನೆನೆಸ್ತೇನೆ. ಮನುಷ್ಯರದ್ದು ಎಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತಿದ್ದವ್ರು ನಾಳೆ ಇರ್ತೇವಾ ಇಲ್ಲವಾ ಎಂತ ಸಹ ಗೊತ್ತಿಲ್ಲ. ಮಾತಾಡಿಕೊಂಡಿದ್ದದು ಇಲ್ಲೆಲ್ಲ ಕಾಲಾಗಿದೆ. ಆದರೆ ಸಹ ಹುಷಾರಿಲ್ಲ, ಸುಮ್ಮನೆ ಡಾನ್ಸ್ ಮಾಡಿಕೊಂಡಿರ್ತಾಳೆ. ಅದಕ್ಕೆ ಬರೀಲಿಕ್ಕೆ ಕೊಟ್ಟದ್ದು ನಾನು. ಒಟ್ರಾಸಿ ಅಂದರೆ ಒಟ್ರಾಸಿ ಬರ್ದಿದ್ದಾಳೆ ಇವತ್ತು. ಎಂಥದ ಇದು ಕಿಯಾರ? ಎಂತ ಇದು ಬರ್ದದು? ಇದೆಂತ? ಇದು ಯಾವ ಲ್ಯಾಂಗ್ವೇಜ್? ಚೈನೀಸಲ್ಲಿ ಬರ್ದಾಗ ಉಂಟು. ಏನು ಕತೆ? ಹುಷಾರಿಲ್ಲ ಅಂತಿಲ್ಯಾ? ಬರೀಲಿಕ್ಕೆ ಆಗಲಿಲ್ಲವ? ವೀಕ್ನೆಸ್ ಆಯ್ತಾ? ಒಳ್ಳೆ ಟೊಪ್ಪಿ ಆಗ್ತೀನಿ ನನಗೆ. ಒಟ್ರಾಸಿ ಬರ್ದಿದ್ದಾಳೆ ಇವತ್ತು ನೋಡಿ. ಇದೆಲ್ಲ ಅಮಸಾರ.
ಅಮಸರವೇ ಅಪಾಯ. ಓಕೆ, ಮೆಲ್ಲ ಬರಿಬೇಕು. ನಿಧಾನವೇ ಪ್ರಧಾನ. ನೋಡಿ ಇಲ್ಲೆಲ್ಲ ಚಂದ ಬರ್ದಿದ್ದಾಳೆ. ಇದು ಅಮಸರ. ಒಮ್ಮೆ ಬರೆದು ಬಿಸಾಡು ಅಂತೀನಿ. ನೋಡಿ ನೀಟ್ ಬರೀಲಿಕ್ಕೆ ಸಹ ಗೊತ್ತುಂಟು. ಓ ನೋಡಿ, ಎ ಮಿಸ್ಸಿಂಗ್ ಇಲ್ಲಿ. ಎ ಮಿಸ್ಸಿಂಗ್. ಜಾಮ್ಗೆ JM ಮಾಡಿದ್ದಿ. ಕರೆಕ್ಷನ್ ಮಾಡು. ಹೀಗೆ ಹುಡಿ ಹುಡಿ ಇರ್ತದೆ. ಇನ್ನು ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಕಿ ಆಯಿತು. ಇನ್ನು ಕ್ಲೋಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಮ್ಮಿ ಆಯಿತು. ಇನ್ನು ಇದರ ಮೇಲೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ಅದು ಲೈನ್ವರೆಗೆ ಬರಲಿಕ್ಕೆ ಹೇಳಿದ್ದಾರೆ. ಲೈನ್ವರೆಗೆ ಬರಬೇಕು ಅಂತ ಹೇಳಿದ್ದಾರೆ. ಬಂತು, ಲೈನ್ವರೆಗೆ ಬಂತು. ಇನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಪಿಂಕ್ ಕಲರ್ ಮದ್ದು ಒಳ್ಳೆ ಸ್ಮೆಲ್ಸ್ ಉಂಟು. ಬಬಲ್ ಗಮ್ ಫ್ಲೇವರ್ ಆಗಿ ಉಂಟು ಸ್ಮೆಲ್. ಈಗ ಅದು ಮಕ್ಕಳೆಲ್ಲ ಒಳ್ಳೆ ಸೌಲಭ್ಯ ಉಂಟು ಮಕ್ಕಳಿಗೆ. ನಮ್ಮ ಟೈಮಲ್ಲೊಂದು ಕೈಪೆ ಕಷ ಇರ್ತಿತ್ತು. ಆಯ್ತು ಇವಳ್ದು ಮದ್ದು ಕುಡಿಯುವ ಸಮಯ. ಒಳ್ಳುಂಟು ಮಗ. ಮಾಡು. ಮೇಲೆ ದೊಡ್ಡ ಬಾಯಿ. ಒಳ್ಳುಂಟಾ? ಒಳ್ಳೆಲ್ಲವಾ? ಕಷ್ಟಿಯಾ? ಬೆಳಿಗ್ಗೆ ನನ್ನ ಡ್ರಿಂಕ್ ಕುಡಿತಾ ಇದ್ದೇನೆ. ಒಬ್ಬರು ನನಗೆ ಕಮೆಂಟ್ ಮೂಲಕ ಕೇಳಿದ್ರು, ನೀವು ಯಾಕೆ ಹೋಗಲಿಲ್ಲ ಅಂತೇಳಿ. ಮೊನ್ನೆ ಅಣ್ಣ ಮನೆಗೆ ವೀನಾಕನ್ ಬಿಡ್ಲಿಕ್ಕೆ ಹೋದಾಗ, ನನ್ನ ಗಂಡನ ಅಣ್ಣ ಮನೆಗೆ ಹೋದಾಗ ನೀವು ಯಾಕೆ ಹೋಗಲಿಲ್ಲ ಅಂತ ಕೇಳಿದರು. ನಾನು ಸಹ ಹೋಗಿದ್ದೆ. ನಾವೆಲ್ಲರೂ ಸಹ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಅವರನ್ನು ಬಿಡಲಿಕ್ಕೆ ನಾವು ಒಟ್ಟಿಗೆ ಹೋದದು. ಆದರೆ ನನ್ನ ವೀಡಿಯೋ ತೆಗಿಲಿಕ್ಕೆ ಯಾರು ಸಹ ಇಲ್ಲ ಮಾರೆ, ಗಿರಾಕಿ ಇಲ್ಲ ನನ್ನ ವೀಡಿಯೋ ತೆಗಿಲಿಕ್ಕೆ. ನಾನು ಎಲ್ಲರದ್ದು ಸಹ ತೆಗೆದೆ, ನನ್ನ ವೀಡಿಯೋ ಯಾರು ಸಹ ತೆಗಿಲಿಲ್ಲ. ನೋಡು, ಯಾವಾಗ ಸಹ ಹೋಗೋ ಮುಂಚೆ ಅವರಿಗೆ ಒಂದು ಬಾಯಿ ಹೇಳಲಿಕ್ಕೆ ಅವಕಾಶ ಇದ್ದರೆ ಹೋಗಿ ನಾನು ವೀಡಿಯೋ ಮಾಡ್ತೇನೆ. ನಾವು ಹೋಗ್ತಾ ಇರ್ತೇವೆ. ಆದರೆ ಅವರು ವೀಡಿಯೋಗೆ ಈಗ ಸದ್ಯಕ್ಕೆ ಬರೋದಿಲ್ಲ. ನಾನು ಯಾರಿಗೆ ಸಹ ಫೋರ್ಸ್ ಮಾಡೋದಿಲ್ಲ ವೀಡಿಯೋಗೆ ಬರಲಿಕ್ಕೆ. ಬರುವ ಟೈಮಲ್ಲಿ ಅವರನ್ನು ಸಹ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ, ಆಯಿತಾ? ಸದ್ಯಕ್ಕೆ ಅವರು ವೀಡಿಯೋಗೆ ಬರ್ತಿಲ್ಲ, ಅವರು ಹಾಗೂ ಅವರ ಫ್ಯಾಮ್ಲಿ. ಯಾವಾಗಾದ್ರೂ ಫ್ಯೂಚರಲ್ಲಿ ಬಂದರೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಓಕೆ. ಊರಿಗೆ ಬರುವ ಖುಷಿಯಲ್ಲಿದ್ದಾಗಲೇ ಒಂದು ಬೇಜಾರದ ಸಂಗತಿ ಆಯಿತು ನಿನ್ನೆ. ಆಂಟಿ ತೀರೋದದು. ಸೊ ಸ್ವಲ್ಪ ಬೇಜಾರು, ಅವರನ್ನು ಸಿಗಲಿಕ್ಕೆ ಆಗಲಿಲ್ಲ ಅಂತೇಳಿ. ಆದರೆ ಒಂದು ಸಮಾಧಾನ ಸಹ, ಅವರು ಎಲ್ಲಿದ್ದಾರೆ, ಸಮಾಧಾನದಲ್ಲಿದ್ದಾರೆ, ಪೀಸ್ಫುಲ್ ಇದ್ದಾರೆ ಅಂತೇಳಿ ಒಂದು ಸಮಾಧಾನ ಅಷ್ಟೇ. ಎಂತ ಸಹ ಹೇಳಲಿಕ್ಕಾಗಲ್ಲ. ಇದೇ ಬೇಜಾರಾಗುವುದು. ದೂರ ಇದ್ದರೆ ಇದೆ ಅಲ್ಲ, ಎಂತ ಮಾಡೋದು. ಲೈಫ್ ಗೋಸ್ ಆನ್. ಎಲ್ಲರಿಗೆ ಸಹ ಒಂದಿಲ್ಲದ್ರೆ ಇನ್ನೊಂದು ದಿನ ಹೋಗಲಿಕ್ಕೆ ಉಂಟು. ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಷ್ಟೇ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಜೋಶಿತಾನ ಬರ್ಡೇ 4th ಜುಲೈಗೆ. ಹ್ಯಾಪಿ ಬರ್ಡೇ ಜೋಶಿತಾ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರವರೆಗೆ ಟೇಕ್ ಕೇರ್. ಬಾಯ್ ಬಾಯ್. Here we meet once again.